ಮಲ್ಲಮ್ಮ, ಕಾಳಮ್ಮ, ಮೊಳ್ಕಟ್ಟಮ್ಮ ಸಾವಿರಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಆದಿಪರಾಶಕ್ತಿ. ನನ್ನ ಜಾಗಕ್ಕೆ ನೀನ್ ಯಾಕೆ ಬಂದೆಮ್ಮ? ಮಕ್ಕಳೆಲ್ಲ ನೋಡೋಕೆ ತಾಯಿ ಬರಬಾರ್ದ? ನೀನು ನನ್ನ ತಾಯಿನ? ಲೋಕವನ್ನೇ ಸೃಷ್ಟಿಸಿ ವಿಶ್ವ ಸ್ವರೂಪಿಣಿಯಾದ ನಾನು ನಿನಗೆ ತಾಯಿ ಅಲ್ವೇ? ದೇವತೆಗಳಿಗೆ ಮಾತ್ರ ಅಮೃತ ಕುಡಿಸಿ ಅಸುರರಿಗೆ ಮೋಸ ಮಾಡಲಿಲ್ವಾ? ನೀವು ಅಮರರಾಗಿರಬೇಕು, ಅಮೃತ ಕುಡಿದ ದೇವತೆಗಳು ಚಿರಂಜೀವಿಗಳಾಗಿರಬೇಕು. ನಿಮ್ಮ ಮಕ್ಕಳಾದ ನಾವು ಅಲ್ಪಾಯುಷರಾಗಿ ಸಾಯಬೇಕಾ? ಅದು ನನಗಿಷ್ಟವಿಲ್ಲ. ಅದಕ್ಕೆ ನನ್ನ ತಾಯಿಗೆ ಮರುಜನ್ಮ ಕೊಟ್ಟು ಅವಳಿಂದ ಸಂಜೀವಿನಿ ಮಂತ್ರ ತಿಳಿದುಕೊಂಡು ನಾನು ಚಿರಂಜೀವಿಯಾಗಿ ಬದುಕಬೇಕೆಂದು ಆಸೆ ಪಟ್ಟೆ. ತಪ್ಪ? ಇದು ಆಸೆಯಲ್ಲ, ದುರಾಸೆ. ಪ್ರಕೃತಿಯ ನಿಯಮವನ್ನು ಮೀರಲು ಮಾಡುತ್ತಿರುವ ಕುತಂತ್ರ. ಕಾಲಭುಜಂಗ, ದುರಹಂಕಾರದ ಮಾತನಾಡಿ ದೈವಕ್ಕೆ ಅವಮಾನಿಸಬೇಡ. ನಿನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಜನ ಕನ್ಯೆಯರನ್ನ ಬಲಿ ತೆಗೆದುಕೊಂಡಿರುವೆ. ಶುದ್ಧ ವಿದ್ಯೆಯನ್ನು ಕಲಿತು ದ್ವೇಷಕ್ಕಾಗಿ ಇನ್ನೊಬ್ಬರನ್ನ ನೋಯಿಸುವುದು ಸರಿಯಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವುದು ತಾಯಿಯ ಧರ್ಮ. ನಿನ್ನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದಾದರೂ ಮನುಷ್ಯನಾಗಿ ಬದುಕು. ಈ ಬಂಗಾರ ಹಚ್ಕೊಂಡು ನನಗೆ ಶರಣಾಗು. ಯೋಚನೆ ಮಾಡಬೇಡ. ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಒಳ್ಳೆ ಮನಸ್ಸಿನಿಂದ ಮುಟ್ಟಿದ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ. ಕೆಟ್ಟ ಮನಸ್ಸಿನಿಂದ ಮುಟ್ಟಿದ್ರೆ ಸುಟ್ಟು ಬೂದಿಯಾಗುತ್ತೆ. ತಗೋ.